ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಾಣಿ ಏನ್ ಮಾಡ್ತಿದ್ಯಾ? ಹೋಮ್ವರ್ಕ್ ಮಾಡ್ತಿದ್ದೀನಿ ಮಮ್ಮಿ. ವೆರಿ ಗುಡ್. ನಾನು ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನು ಅಂತ ಗೆಸ್ ಮಾಡು. ಗೊತ್ತಿಲ್ಲ. ಟನ್ ಟಡನ್. ವಾವ್, ಮೊಬೈಲ್. ಯಾರಿಗೆ ಮಮ್ಮಿ? ಇನ್ಯಾರಿಗೆ? ನಿನಗೇನೆ. ಏನು ನನಗ? ಹೌದು ಬಂಗಾರಿ, ನೀನು ಸ್ಕೂಲಿಂದ ಮನೆಗೆ ಬಂದ್ಮೇಲೆ ಹಾಯಾಗಿ ಈ ಮೊಬೈಲಲ್ಲಿ ಆಟ ಆಡ್ತಾ ಇರು. ಆಮೇಲೆ ನಾನು ಆಫೀಸಿಂದ ಬರ್ತೀನಲ್ಲ ಅವಾಗ ನನ್ನ ಜೊತೆ ಆಟ ಆಡು, ಓಕೆನಾ? ತಗೋ. ಜನನಿ, ಅಕ್ಕ ಬಾಯಿ ಮುಚ್ಚು. ಇನ್ನೊಂದು ಮಾತಾಡ್ಬೇಡ ನೀನು. ಏನ್ ಜನನಿ, ನನ್ ಮೇಲಿನ ಕೋಪಕ್ಕೆ ಪುಟಾಣಿನ ಹಾಳು ಮಾಡ್ತಾ ಇದ್ಯಾ ನೀನು? ನನ್ನ ಮಗಳಿಂದ ನಾನು ಯಾಕೆ ಹಾಳು ಮಾಡ್ಲಿ? ಹಾಗಾದ್ರೆ ಅವಳಿಗೆ ಏನಕ್ಕೆ ಫೋನ್ ಕೊಡ್ತಾ ಇದ್ಯಾ ನೀನು? ನಾನು ಆಫೀಸಲ್ಲಿ ಇದ್ದಾಗ ಅವಳ ಜೊತೆ ಫೋನಲ್ಲಿ ಮಾತಾಡೋದಕ್ಕೆ. ಅವಳ ಮನೇಲಿ ಒಬ್ಳೇ ಇದ್ದಾಗ ಟೈಮ್ ಪಾಸ್ ಆಗ್ಲಿ ಅಂತ ಫೋನ್ ಕೊಟ್ಟಿದ್ದೀನಿ. ಸುಳ್ಳು ಹೇಳ್ಬೇಡ ಜನನಿ. ಮನೇಲಿ ಇಷ್ಟೊಂದು ಜನ ಇದ್ದೀವಿ. ಪುಟಾಣಿ ನಿನ್ ಹತ್ರ ಮಾತಾಡ್ಬೇಕು ಅಂದ್ರೆ ಯಾರಾದ್ರೂ ಆಗ್ಲಿ ಫೋನ್ ಕೊಟ್ಟೆ ಕೊಡ್ತಾರೆ. ಹಾಗೆ ನೀನ್ ಹೇಳಿದ್ಯಲ್ಲ ಏನೋ ಟೈಮ್ ಪಾಸ್ ಅಂತ ಹೇಳಿ. ಪುಟಾಣಿ ಮನೇಲಿರೋರ್ ಜೊತೆ ಎಲ್ಲ ಒಂದೊಂದು ಗಂಟೆ ಸಮಯ ಕಳೆದ್ರೆ ಸಾಕು, ಅವಳು ಖುಷಿಯಾಗಿರ್ತಾಳೆ. ಆದ್ರೆ ನಿನ್ ಮನ್ಸಲ್ಲಿ ಆ ಒಳ್ಳೆ ಉದ್ದೇಶ ಇಲ್ಲ. ಪುಟಾಣಿ ಯಾರ ಜೊತೆನೂ ಸೇರ್ಬಾರ್ದು ಅನ್ನೋ ಕೆಟ್ಟ ಉದ್ದೇಶದಿಂದ ಅವಳ ಕೈಗೆ ನೀನ್ ಫೋನ್ ಕೊಟ್ಟಿದ್ಯಾ. ಇದ್ರಿಂದ ಅವಳ ಆರೋಗ್ಯ ಹಾಳಾಗತ್ತೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ನಿನಗೆ? ಆರು, ಯಾಕೆ ಜೋರಾಗಿ ಮಾತಾಡ್ತಿದೀಯಾ? ನಿಧಾನವಾಗಿ ಕೂತ್ ಮಾತಾಡೋದ ಕೂತ್. ಅಪ್ಪ ಬಿಡಪ್ಪ, ಇಷ್ಟು ದಿವಸ ಎಲ್ಲದನ್ನು ನೋಡ್ಕೊಂಡು ಸುಮ್ಮನಿದ್ದಿದ್ ಸಾಕು. ಇನ್ ಮುಂದೆ ಹಾಗೆ ಸುಮ್ಮನಿರೋದಕ್ಕಾಗಲ್ಲ. ಅದೇನಾಗುತ್ತೋ ಆಗ್ಲಿ, ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ತೀನಿ. ನೋಡಿ, ನಿಮ್ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನ್ನ ಮಗಳನ್ನ ಹೇಗ್ ನೋಡ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ಇಷ್ಟು ವರ್ಷ ಪುಟಾಣಿನ ನೋಡ್ಕೊಂಡಿದ್ ಯಾರು? ನಾನಾ ನೀನಾ? ನೀವೇ ಇರಬಹುದು. ಆದ್ರೆ ಇನ್ ಮುಂದೆ ನನ್ನ ಪುಟಾಣಿನ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ ಹೇಗಾಗ್ಬಿಡುತ್ತೆ? ಒಬ್ಬ ತಾಯಿಯಾಗಿ ನಿನಗ್ ಪುಟಾಣಿ ಮೇಲೆ ಎಷ್ಟು ಅಧಿಕಾರ ಇದೆಯೋ ಅದೇ ತರ ನನಗೂ ದೊಡ್ಡಮ್ಮನಾಗಿ ಅಧಿಕಾರ ಇದೆ. ಅವಳ ಆರೋಗ್ಯ ಭವಿಷ್ಯದ ಬಗ್ಗೆ ನಿನ್ ತರನೇ ನನಗೂ ಕಾಳಜಿ ಇದೆ. ಆ ಉದ್ದೇಶ ಇಟ್ಕೊಂಡೇನೆ ಪುಟಾಣಿ ಕೈಗೆ ಫೋನ್ ಕೊಡ್ಬೇಡ ಅಂತ ಹೇಳ್ತಾ ಇರೋದು. ಆದ್ರೆ ನೀನ್ ನನ್ನನ್ನೇ ತಪ್ಪು ಅಂತ ಹೇಳ್ತಾ ಇದೆಯಲ್ಲ. ಹೋಗ್ಲಿ ಬಿಡಮ್ಮ ಜನನಿ. ಅಕ್ಕ ಭಾವ ಕೇಳಿಸ್ಕೊಂಡ್ರೆ ಅವ್ರೇನ್ ಅನ್ಕೊಳಲ್ಲ. ಕೇಳಿಸ್ಕೊಳ್ಳಿ ಬಿಡಿ ಚಿಕ್ಕತ್ತೆ. ಇವ್ರ ಬಂಡವಾಳ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ನೋಡು ಜನನಿ, ಜಾಸ್ತಿ ವಾದ ಮಾಡ್ಬೇಡ, ಅದು ಒಳ್ಳೇದಲ್ಲ. ನಾನ್ ಮಾಡ್ತಿರೋದು ವಾದ ಆದ್ರೆ ನೀವ್ ಮಾಡ್ತಿರೋದು ವಿತಂಡವಾದ. ನೋಡಿ, ನಾನು ನನ್ನ ಮಗಳ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಿದ್ದೀನಿ, ಒಳ್ಳೆ ನಿರ್ಧಾರನೇ ತಗೊಳ್ತಾ ಇದ್ದೀನಿ. ಆದ್ರೆ ನಾನು ಏನ್ ಮಾಡೋದಕ್ಕೂ ಹೋದ್ರು ಅದನ್ನ ತಪ್ಪು ಅಂತ ಯಾಕೆ ಹೇಳ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.